ಬಂದವರು ದಾರಿಯಲ್ಲೋ ಓದಿ ವಿಚಾರ ಮಾಡಿದ ವಿಚಾರ ಆಗಲಾರದು. ಏನ್ ಮಾಡಬೇಕಲ್ಲ ಸಂಗೀತಗಾರ ಶಿರೋಮಣಿ ಬಂದವರು ತಾವು ಸಾಗಿ ಹೊಂಡ. ಎಲ್ಲೋ ತಮ್ಮ, ನನ್ನ ನಿಜನಾಮವು ಸೂಚನೆಗೆ ಮನೋರಂಜನೆ ಆಗಿದೆ. ಶಾಪ ನೀನರೇನ ಪ್ರೌಢನೆ. ನನ್ನ ಅಂಕಿತ ನಾಮವನ್ನು ಕೇಳ್ತೀಯ? ಶಾಪ ಶಂಕರನ ವರದಿಂದ ಆಕರೆಯಿಂದ ಕೈ ಜೋಡಿಸಿ ಕೇಳುವ ನೀನು ಯಾರು ಚಾರ ಸುವಿಚಾರ? ಸಾರಥಿ, ನನ್ನ ನಾಮಾಂಕಿತವನ್ನು ಕೇಳ್ತೀಯ? ಶಾಪ ಮುಖಪದ್ಮ ಹತಪದ್ಮ ಶ್ರೀಮನ್ ನಾರಾಯಣ ನಾಭಿಕಮಲದಲ್ಲಿ ಉದ್ಭವಿಸಿದ ಉತ್ಪನ್ನವಾದ ಋಗ್ವೇದ, ಯಜುರ್ವೇದ, ಸಾಮವೇದ ಎಂಬ ಮೂಲ ಉಪನಿತ್ಯಗಳನ್ನು ಶಾಪ ಮುಖಮಂಡಲದಿಂದ ಪ್ರಕಾಶಿಸುತ್ತಿರುವ ಕೇಳ್ತೀಯ? ಶಾಪ ಸಾರಥಿ, ಗುರು ಅಂತ ಸರಸ್ವತಿ ನಾಥನ ಸಂತಾನದಲ್ಲಿ ಜನಿಸಿ ಬಂದು ತ್ರಿಲೋಕಗಳನ್ನು ಸಂಚಾರ ಮಾಡುವ ನಾರಾಯಣ ಮುನಿಯರು ಬಂದರೆಂದು ತಿಳಿಯಲೇ ಸಾರಥಿ ಕುಶಲಮತಿ. ನಾರಾಯಣನು ಆದರೆ ಸೈನ್ಯತ್ತು ಕುಂತಂತ ಭಗವಾನಂದಾಗಿ ತೋರಿತು. ನಿಮ್ಮಿರುವ ರಾಜನಲ್ಲಿ ಬಿಟ್ಟು ನಾಲ್ಕಿರುವ ಸುಂದರ ಸರಮಂದಿರಕ್ಕೆ ಬಂದ ಕಾನೂನ ಗುರುವೇ ನಿಮ್ಮ ಕಾನೂನ ತಿರುವೆ. ಸಾರಥಿ ಗುರುವೇ, ನನ್ನ ಮೇಲ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶುಕ್ರಾಚಾರ್ಯರ ಮಾರ್ತೋಪಶದಿಂದ ರಕ್ಕಸರ ಸಾಮರ್ಥ್ಯವು ಏಣಿಕೆಗಳಂತೆ ಆಗಿದೆ. ಶಾಪ ಅವರನ್ನು ಮೇಲಿಂದ ಮೇಲೆ ಬಗ್ಗ ಬಿಡುತ್ತಿದ್ದರೆ ಚೆನ್ನಾಗಿರ್ತಿತ್ತು. ಇಲ್ಲವಾದರೆ ಉತ್ತಮವಾದ ಮಡಿ ಹೊಲದಲ್ಲಿ ಜಾಲಿ ಬೀಜ ಬಿತ್ತದಂತಾಗುತ್ತದೆ. ಶಾಪ ಇದಕ್ಕೆ ಏನೋ ಆಲೋಚನೆ ಮಾಡಬೇಕೆಂದ ಕಾರಣದಿಂದ ವರ್ಣವೈತರ ಸಾರಥಿ ಸರ್ವರಲ್ಲಿ ಕೀರತಿ ಬಂದ್ರೆ ಸೈನ್ಯತ್ತು ನಮಗ ಅಂದ್ರೆ ಗುರುವೇ. ಸಾರಥಿ ಗುರುವೇ, ಪಾತಾಳವಾಸಿಯಾದ ರಂಭ ಕರಂಬಸೂರ ಎಂಬ ದೈತ್ಯರು ಬಲಶಾಲಿಯಾಗಿ ಶ್ರೇಷ್ಠರಾಗಿ ಬರುತ್ತಿರುವರು. ಭೂಲೋಕವನ್ನು ವಶಪಡಿಸಿಕೊಳ್ಳಲಲ್ಲದೆ ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದ್ದಾರೆ. ಶಾಪ ಅದರ ಮೂಲಕ ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೆ ಹೇಳಲು ಹೋದರೆ ಅವರ ಗರ್ವನಾಶ ಮಾಡುವುದು ನಮ್ಮಿಂದ ಸಾಧ್ಯವಾಗುವುದಿല്ലെಂದು ಸ್ವಚ್ಛವಾಗಿ ತಿಳಿಸಿದರು. ಹಾ ಅಂತ ಬಲಾಢ್ಯವರವನ್ನು ಅವರು ಪಡೆದಿರುತ್ತಾರೆ.